ಸುಳ್ಳು ಆರೋಪಗಳು, ಹುಟ್ಟಾಕಿರೋ ಪ್ಲ್ಯಾನ್ಗಳು, ನೀನೇ ದುಡ್ಡು ಕೊಟ್ಟು ಪೇಪರಲ್ಲಿ ಬರ್ಸಿರೋ ಪ್ಲ್ಯಾನ್ಗಳು, ಇದೆಲ್ಲ ಆಟಗಳು ನಿಲ್ಲಿಸ್ಬಿಡಿ ಸರ್. ಗಿಲ್ಕಿ ಆಡಿಸ್ಬಿಡ್ತೀವಿ. ಸಾರಿ ಸರ್, ಸಾರಿ. ಅವ್ರಿಗೆ ಮುಟ್ಟೋಕೆ ಮುಂಚೆ ನಾವು 3 ಜನ ಅವ್ರಿಗೆ ಸೆಕ್ಯೂರಿಟಿಯಾಗಿ ನಿಂತಿರ್ತೀವಿ ಅನ್ನೋದನ್ನ ಮರಿಬೇಡಿ. ಗೋಡೆ ಥರ ನಿಂತಿರ್ತೀವಿ. ಅವ್ರನ್ನ ಮುಟ್ಟಬೇಕು ಅಂದರೆ ನಮ್ಮ 3 ಜನರನ್ನ ದಾಟ್ಕೊಂಡು ಹೋಗ್ಬೇಕು. ಎದುರಿಸ್ತಲ್ಲ ಮಾಮ್ಸ್, ಜನ ನಂಬರ್ ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇಷ್ಟಕ್ಕೆ ನೀವು ಭಯ ಆಗಿದ್ರೆ ಕ್ಷಮಿಸ್ಬಿಡಿ ವಾಸ್. ಕೃಷ್ಣ, ಅರ್ಥ ಆಯ್ತಲ್ಲ? ನಮ್ ಕಡೆ ವರದಕ್ಷಿಣೆ ಹೀಗೆ ಸರ್ ಕೊಡೋದು? ಏನಾಯ್ತು? ನನ್ನ ಕಪಾಳಕ್ಕೆ ಹೊಡೆದ್ಬಿಟ್ಲಮ್ಮ. ನನ್ ಮಗನ್ ಮೇಲೆ ಕೈ ಮಾಡಿದ್ಯಾ? ಏನ್ ಅನ್ಕೊಂಡಿದ್ಯಾ ನೀನು? ಏನು ಅನ್ಕೊಂಡಿಲ್ಲ ಮೇಡಮ್. ನಿಮ್ ಮಗ ನಮ್ಮ ಅಣ್ಣನ ಸಾವಿಗೆ ಬೆಲೆ ಕಟ್ತಾ ಇದ್ರು, ವರದಕ್ಷಿಣೆ ಕೇಳಿದ್ರು, ಅದು ಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು ಹಲ್ ಬಿಟ್ಕೊಂಡು ಕಿಸಿತಾ ಇದ್ದ. ಯಾಕೋ ನನಗೆ ಫೇಸ್ ಕಟ್ಟೆ ಇಷ್ಟ ಆಗಿಲ್ಲ, ಅದಕ್ಕೆ ಒಂದು ಬಿಟ್ಟೆ. ಏನ್ ತಪ್ಪು ಮಾತಾಡ್ದೆ ನಾನು? ಬಂದಿರೋ ದುಡ್ಡಲ್ಲಿ ನೀನ್ ಪಾಲು ಅಂತ ಇರೋದಿಲ್ವಾ? ಎಲ್ರು ಗಂಡಿಗೆ ದುಡ್ಡು ಕೊಟ್ಟೇ ಕೊಡ್ತಾರೆ, ಅದು ವರದಕ್ಷಿಣೆಯಲ್ಲೇ ಇನ್ನೇನು? ಮದುವೆ ಆಗ್ತಿದ್ದೀನಿ ಅಂದಮೇಲೆ ಅದರಿಂದ ಏನಾದರೂ ಬೆನಿಫಿಟ್ ಆಗ್ಲೇಬೇಕು ತಾನೆ? ನಿಮ್ ಲಾಜಿಕ್ ಪ್ರಕಾರ ನಾನು ದುಡ್ಡು ಕೊಟ್ಟು ಮದ್ವೆ ಆದ್ರೆ ನೀವು ನನ್ನ ಆಸ್ತಿ ಅಂದ್ರೆ ನಾನು ನಿಮ್ನ ಕೊಂಡ್ಕೊಂಡಾಗೆ, ಕರೆಕ್ಟ್ ಅಲ್ವಾ? ಅದು ಹಂಗಲ್ಲ, ನೀನು ಏನೇನೇನೋ ಹೇಳ್ತಿದ್ಯಾ. ಇನ್ ಹೇಗ್ ಸರ್? ಮದ್ವೆ ಆದ್ಮೇಲೆ ರಿಟರ್ನ್ ಏನಾದ್ರು ಬೇಕು ಅಂತ ನೀವೇ ತಾನೇ ಕೇಳಿದ್ದು. ಇವಾಗ ನಾನ್ ನಿಮ್ನ ವರದಕ್ಷಿಣೆ ಕೊಟ್ಟು ಮದ್ವೆ ಆದ್ರೆ ನನ್ಗೂ ರಿಟರ್ನ್ ಏನಾದ್ರು ಬೇಕಲ್ವಾ? ವರದಕ್ಷಿಣೆ ಕೊಡ್ತೀನಿ, ಕೊಂಡ್ಕೊಳ್ತೀನಿ, ಓಕೆ ಅಲ್ವಾ ಮೇಡಮ್? ಏನ್ ಪಂಡಿತ್ರೆ, ಈ ಹುಡುಗಿ ಈಗ ಮಾತಾಡ್ತಿದ್ದಾಳೆ? ಮೇಡಮ್, ನಿಮ್ ಮಗ ನಮ್ಮ ಅಣ್ಣನ ಸಾವಿನ ಬಗ್ಗೆ ವ್ಯವಹಾರದ ತರ ಮಾತಾಡಿದ್ರು, ವರದಕ್ಷಿಣೆ ಕೇಳಿದ್ರು. ಮದುವೆ ಆದ್ಮೇಲೆ ಯಾಕೆ ಇವಾಗ್ಲೇ ಕೊಡ್ತೀನಿ ಅಂತ ಕೈ ತುಂಬಾ ಕೊಟ್ಟೆ. ಒಂದು ಹೆಣ್ಣಾಗಿ ನೀವೇ ಹೇಳಿ, ತಪ್ಪ? ನಾನು ಮಾಡಿದ ತಪ್ಪ? ನಡಿಯಮ್ಮ ಹೊರಡೋಣ. ಇವಳನ್ನ ತಲೆ ಸರಿಯರೋರು ಯಾರು ಮದುವೆ ಆಗಲ್ಲ. ಒಳ್ಳೆ ಫ್ಯಾಮಿಲಿಯರೋರಂತೂ ಇವ್ರ ಮನೆ ಹೊಸಲು ತೊಳಿಯಲ್ಲ. ಹೆಂಗಾರ ಸಾಯ್ಲಿ, ನಡಿ. ಎಷ್ಟು ಕೆಟ್ಟದಾಗಿ ಬೆಳೆಸಿದಿರ ನಿಮ್ಮ ಮಗಳನ್ನ. ಥು, ಯಾವನಾದ್ರೂ ಕಟ್ಕೊಂಡು ಸಾಯ್ಲಿ. ರುಕು, ಏನಮ್ಮ ಇದೆಲ್ಲ? ಯಾಕೆ ಹೀಗೆಲ್ಲ ಮಾತಾಡ್ದೆ? ಏನಮ್ಮ ನೀನು? ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡ? ಅಣ್ಣನ ಬಗ್ಗೆ, ರಾಜೇಶ್ ಬಗ್ಗೆ, ಅವ್ರ ಸಾವಿಂದ ದುಡ್ಡು ಬರುತ್ತಂತೆ, ಅದನ್ನು ವರದಕ್ಷಿಣೆಯಾಗಿ ಅವ್ರಿಗೆ ಕೊಡ್ಬೇಕಂತೆ. ಒಂದು ಕೊಟ್ಟೆ, ಇನ್ನೂ ಏನಾದ್ರು ಜಾಸ್ತಿ ಮಾತಾಡಿದಿದ್ರೆ ತುಳ್ದಾಕ್ಬಿಡ್ತಿದೆ. ಕಲ್ಯಾಣಿ, ಪ್ರಭು ಮನೆಯಲ್ಲಿ ನಡೆದ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಹೀಗೆ ಅಕ್ಕಪಕ್ಕದ ಮನೆಯವ್ರು ಮಾತಾಡಿದ್ದು ನನಗೆ ಕಿವಿಗೆ ಬಿತ್ತು. ಅದಲ್ಲದೆ ಇವಾಗ ಎಲ್ಲ ಕಡೆ ಬರೀ ಅದೇ ವಿಷಯ. ಬರ್ರೋ ಇಲ್ಲಿ. ಎಲ್ಲಿ ಹೋಗಿದ್ರಿ ನೀವು? ಮಾನ ಮರ್ಯಾದೆ ಇದೇನ್ರು ನಿಮ್ಗೆ? ನೀವು ಸಂಸಾರಸ್ಥರ ಮಕ್ಕಳ ಗೂಂಡಾಗಳ. ಮೈ ಮೇಲೆ ಬುದ್ಧಿ ಮೇಲೆ ಕಂಟ್ರೋಲ್ ಇಲ್ಲದೆ ಕಣ್ಣು ಕಡೆ ಗೂಂಡಾಗಿರಿ ಮಾಡ್ತಾ ಇದ್ದೀರಾ. ಅಪ್ಪ, ಅದು ಮುಚ್ಚಬಾಯ್. ಯಾರ್ದೋ ಮನೆಗೆ ನುಗ್ಗಿ ಅಲ್ಲಿರೋ ವಸ್ತುನೆಲ್ಲ ಹೊಡೆದು ಚಿಂದೆ ಮಾಡಿದ್ದೀರಾ. ಸಾಧ್ಯದಕ್ಕೆ ಅಲ್ಲಿರೋರ್ನೆಲ್ಲ ಹೊಡೆದಾಕಿದ್ದೀರಾ ನೀವು. ಏನ್ ತಿಳ್ಕೊಂಡಿದ್ದೀರಾ ನಿಮ್ಮ ನೀವು? ಇಷ್ಟು ದಿನ ಇವನೊಬ್ಬ ಮಾಡ್ತಿದ್ದ ಮಾನ ಮರ್ಯಾದೆ ಇಲ್ಲದೆ.
ಈಗ ಜೊತೆ ಅವ್ರನ್ನ ಕರ್ಕೊಂಡು ಏಯ್ ಹೊಟ್ಟೆಗೆ ಏನೋ ತಿಂತೀಯ ನೀನು? ಹೋಗ್ಬೇಕಾದ ಪರಿಸ್ಥಿತಿ ಬಂದಿತ್ತು, ಅದಕ್ಕೆ ಹೋದ್ಯಪ್ಪ. ಅಪ್ಪ ನಾವಾಗಿ ಹೋಗಿದ್ದಪ್ಪ, ಕೃಷ್ಣ ಏನು ಬಲವಂತ ಮಾಡಲಿಲ್ಲ. ನೀವಿಬ್ರು ಮಾತಾಡಬೇಡಿ, ಸುಮ್ಮನೆ ನಿಂತ್ಕೊಳ್ಬೇಕು. ನೀನು ಏನು ಅನ್ಕೊಂಡಿದ್ಯೋ? ದೊಡ್ಡ ಹೀರೋನಾ? ಅವ್ನ ಮನೆಗಳಿಗೆ ಹೊಡೆದು ಬಿಟ್ರೆ ನೀನು ದೊಡ್ಡ ದಾದ ಅನ್ಕೊಂಡ್ಬಿಡ್ತೀಯ ನೀನು? ನಿನ್ನ ಪ್ರಜ್ಞೆ ಇರ್ಲಿ. ಸೂರ್ಯಪ್ರಕಾಶ್ ಮಕ್ಕಳು ನೀವು, ಅರ್ಥ ಮಾಡ್ಕೋಬೇಕು. ನೀವೇನೇ ಮಾಡಿದ್ರು ಸುದ್ದಿ ಆಗತ್ತೆ. ಈ ಕುಟುಂಬದ ಮಾನ ಮರ್ಯಾದೆ ನಿಮ್ಮ ಹತ್ರ ಇರುತ್ತೆ ಅನ್ನೋದು ಪ್ರಜ್ಞೆ ಇರ್ಲಿ ನಿಮಗೆ. ಅವನು ಕಚ್ಚಡ ಕಣೋ, ಕಚ್ಚಡ. ಅವನು ಏನ್ ಮಾಡಿದ್ರು ಸುದ್ದಿ ಆಗೋದಿಲ್ಲ. ನೀವೇನೇ ಸಣ್ಣ ಕೆಲಸ ಮಾಡಿದ್ರು ಕೂಡ ಅದು ಸುದ್ದಿ ಆಗುತ್ತೆ. ಅಣ್ಣ ಒಂದ್ ನಿಮಿಷ. ಯಶೋ, ಅಣ್ಣ ಒಂದ್ ನಿಮಿಷ ಕೇಳಿಸ್ಕೊ. ನೀನ್ ಯಾಕೆ ಕೃಷ್ಣನ್ ಮೇಲೆ ಹಾರಾಡ್ತಾ ಇದ್ಯಾ? ಅವರೇ ಒಪ್ಕೋತಾ ಇದಾರೆ ತಾನೆ ನಮ್ಮ ಇಂಟ್ರೆಸ್ಟ್ ಇಂದ ನಾವು ಹೋಗಿದೀವಿ ಅಂತ. ಬರೀ ಕೃಷ್ಣನ್ ಮಾತ್ರ ನೀನ್ ಯಾಕೆ ಬೈತಾ ಇದೀಯಾ? ಏಯ್, ಯಾಕೋ ಸುಮ್ನಿರ್ಬೇಕು ನಾನು? ಯಾಕೆ ಸುಮ್ನಿರ್ಬೇಕು? ಪ್ರಭು ಸುಳ್ಳು ಆರೋಪನ ಹೊರಿಸಿದಾನೆ. ಅದು ಯಾರ ಮೇಲೆ? ನಿಮ್ಮ ಅಪ್ಪನ ಮೇಲೆ. ಅವನು ಹೊರಿಸಿರೋ ಆರೋಪಕ್ಕೆ ಕೋಪ ಮಾಡ್ಕೊಂಡು ನೀವು ನಿಮ್ಮ ಅಪ್ಪನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ, ಕಾಪಾಡ್ಕೋತಾ ಇದ್ದೀರಾ. ಅದ್ರಲ್ಲಿ ತಪ್ಪೇನೋ ಇದೆ. ಯಾಕೆ ಸುಮ್ನೆ ಬಯಸ್ಕೋಬೇಕು?